ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರದ ಬ್ಲಾಗ್ ಇದು. ಹಬ್ಬಕ್ಕೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮನೇಲೇ ಮಿಷಿನ್ ಇದ್ದಿದ್ದರಿಂದ ಇವತ್ತು ನಾಳೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಗುರುವಾರ ಬೆಳಗ್ಗೆನೇ ಎದ್ದು ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ. ಯಾಕಂದರೆ ಸಾಯಂಕಾಲ ಶಂಕರ್ ಆಫೀಸಿಂದ ಬಂದಿದ್ದಾದಮೇಲೆ ನಾನು ಹಬ್ಬಕ್ಕೆ ಬೇಕಾಗಿರೋಂತಹ ಸಾಮಾನು ತೊಗೊಬರ್ಬೇಕಲ್ವ. ಅಷ್ಟರಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ. ನಾನು ಈ ರೀತಿಯಾಗಿ ನನ್ನ ಬ್ಲೌಸ್ನ ರೆಡಿ ಮಾಡಿಕೊಂಡೆ. ಹೊಸ ಮಿಷಿನ್ ಇದ್ದಿದ್ದರಿಂದ ಬೇಗ ಬೇಗ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಯಿತು. ಹುಕ್ಸೇನೋ ಹಾಕಿಲ್ಲ, ರಾತ್ರಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬರೀ ಬ್ಲೌಸ್ ಸ್ಟಿಚ್ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಶಂಕರ್ ಕೂಡ ಬಂದರು. ಹೊರಗಡೆ ಹೋಗಿ ಬೇಕಾಗಿರೋಂಥ ಸಾಮಾನು ತೊಗೊಂಡು ಹಾಗೆ ಅರುಷಿ ಫ್ರೆಂಚ್ ಫ್ರೈಸ್ ತಿನ್ಬೇಕಂತ ಹೇಳಿದ್ಲು. ಅದನ್ನು ಕೂಡ ತಿನ್ಕೊಂಡು ಮನೆಗೆ ಬಂದ್ವಿ. ಈ ಸಲ ಲಕ್ಷ್ಮೀ ದೇವಿಗೆ ನಾನೇ ಹಾರ ಮಾಡಿ ಹಾಕಬೇಕು ಅಂತ ಮಲ್ಲಿಗೆ ಹೂ, ತಾವರೆ ಹೂ ಎಲ್ಲ ತೊಗೊಂಡು ಬಂದಿದ್ದೆ. ಮೊದಲಿಗೆ ನಾನಿಲ್ಲಿ ತಾವರೆ ಹೂದು ಪೆಟಲ್ಸ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಾವರೆ ಹೂದ ಪೆಟಲ್ಸು ತುಂಬ ಸಾಫ್ಟ್ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೇಕು, ಇಲ್ಲಾಂದರೆ ಅದ್ರದ್ದು ಪೆಟಲ್ಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ಈ ರೀತಿ ನಾನು 2 ತಾವರೆ ಹೂನು ಪೆಟಲ್ಸ್ನೆಲ್ಲ ಫೋಲ್ಡ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಂತರ ನಾನಿಲ್ಲಿ ಮಲ್ಲಿಗೆ ಹೂವನ್ನ ಪೋಣಿಸ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸೂಜಿಗೆ 5 ಎಳೆ ದಾರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಗಟ್ಟಿಯಾಗಿರುತ್ತೆ ಅಂತ. ನಾನಿಲ್ಲಿ 1 ಮಾರು ಆಗೋಷ್ಟು ದಾರ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಎಕ್ಸ್ಟ್ರಾ ದಾರ ಎಲ್ಲ ಬಿಟ್ಕೊಳ್ಳೋಕ್ಕೆ, ಹಾಗೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಮೀಡಿಯಮ್ ಲೆಂತ್ ಅಷ್ಟು ಹಾರ ಸಿಗುತ್ತೆ ನಮಗೆ. ಮೊದಲು ಆ ದಾರದ ತುದಿಗೆ ಒಂದು ಹೂನ ಈ ರೀತಿ ಕಟ್ಕೊಬೇಕು, ಯಾಕಂದರೆ ನಾವು ಪೋಣಿಸೋ ಹೂಗಳು ಜಾರ್ಕೊಂಡು ಕೆಳಗಡೆ ಹೋಗದೇ ಇರಲಿ ಅಂತ ಹೇಳಿ. ನಾನು ದೊಡ್ಡ ಸೂಜಿನ ಎಲ್ಲೋ ಇಟ್ಬಿಟ್ಟಿದ್ದೆ, ಸಿಕ್ಕಿಲ್ಲ. ಹಾಗಾಗಿ ಮೀಡಿಯಮ್ ಸೈಜ್ ಇರೋಂತಹ ಸೂಜಿ ಸಿಕ್ತು. ಇವಾಗ ಹುಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳಿ ಅದರಲ್ಲೇ ಪೋಣಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಸೂಜಿ ಇದ್ದರೆ ಬೇಗ ನೀಟಾಗಿ ಪೋಣಿಸ್ಕೋಬೋದು. ನಾನಿಲ್ಲಿ ಹೂನ ಒಂದ್ರ ಪಕ್ಕ ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ ಸುತ್ತಲೂ. ಬರೀ 4 ಬರುತ್ತಲ್ಲ, ಆ ಥರ ಎಲ್ಲ ಪೋಣಿಸಿದ್ರೆ ತುಂಬ ಚಿಕ್ಕದ ಹಾರ ಆಗಿಬಿಡುತ್ತೆ, ಅಂದರೆ ನೋಡೋದಕ್ಕೆ ಸಣ್ಣ ಸೈಜ್ ಆಗಿಬಿಡುತ್ತೆ ಅಂತ. ನನಗೆ ದಪ್ಪ ಸೈಜ್ ಬೇಕು ಅಂತ ಹೇಳಿ, ದಪ್ಪ ಅಂದರೆ ಒಂದು ಮೀಡಿಯಮ್ ಸೈಜ್ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸುತ್ತಲೂ ಈ ರೀತಿ ಹೂನ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಹಾರ ರೆಡಿ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಪೋಣಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾರ ಮಾಡೋರ್ಗಂದರೆ ರೂಢಿ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರು ಬೇಗ ಬೇಗ ಪೋಣಿಸ್ಕೊಂಡು ಹೋಗ್ಬಿಡ್ತಾರೆ. ನಾವೆಲ್ಲಿ ಈ ರೀತಿ ಯಾವ್ದಾರ ಹಬ್ಬ ಬೇಕು ಅಂದರೆ ಮಾತ್ರ ನಾವು ಈ ರೀತಿ ಪೋಣಿಸ್ತೀವಲ್ವ, ಅದಕ್ಕೆ ಸ್ವಲ್ಪ ಕೈ ನಿಧಾನ ಆಗುತ್ತೆ. ಆದರೂ ಹಾರ ತುಂಬ ಚೆನ್ನಾಗಿ ಬಂತು, ನನಗಂತೂ ತುಂಬ ಖುಷಿ ಆಯಿತು. ನಾನಿಲ್ಲಿ 1/4 kg ಆಗೋಷ್ಟು ದುಂಡು ಮಲ್ಲಿಗೆ ತೊಗೊಂಡಿದ್ದೀನಿ. ಇದರಲ್ಲಿ ನನಗೆ ಬೇಕಾಗಿರೋಷ್ಟು ಹಾರ ಆಗಿ ಅದ್ರ ಜೊತೆ ಒಂದು 2ರಿಂದ 3 ಮೊಳ ಹೂನು ಕೂಡ ಕಟ್ಕೊಂಡೆ. ಸಾಕಾಯಿತು ನನಗೆ ಹೂ. 1/4 kg ತೊಗೊಂಡ್ರೆ ಸಾಕು, ಒಂದು ದೊಡ್ಡ ಹಾರನೇ ಮಾಡ್ಕೊಬೋದು. ಹೂವನ್ನು ಪೋಣಿಸಿದಾದ್ಮೇಲೆ ಎಳಿಬೇಕಾದ್ರೆ ಹೂಗೆ ಗ್ಯಾಪ್ ಕೊಡಬಾರ್ದು, ನೀಟಾಗಿ ಅದು ಫುಲ್ಲು ಗ್ಯಾಪ್ ಇಲ್ಲದೆ ಇರೋ ಥರ ಕೂರಿಸ್ಬೇಕು. ಆವಾಗೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಒಂದು ಸೈಡ್ ಹಾರ ರೆಡಿ ಆಯಿತು. ಮತ್ತೊಂದು ಸೈಡ್‌ಗೂ ಆ ಸೈಡ್‌ಗೂ ಹಾರ ಮಾಡಬೇಕಾದ್ರೆ ಸ್ವಲ್ಪ ದಾರನ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಡ್ಬೇಕು. ಯಾಕಂದರೆ ನಾವು ಆ ಹಾರ ಹಾಕೋದಕ್ಕೆ ದಾರ ಬೇಕಾಗುತ್ತಲ್ವಾ ಅದಕ್ಕೆ. ಇನ್ನೊಂದು ಕಡೆ ಹೂವನ್ನು ಪೋಣಿಸ್ಬೇಕಾದ್ರೆ ಆ ಸೈಡು ಎಷ್ಟು ಪೋಣಿಸಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಈ ಸೈಡು ಕೂಡ ಪೋಣಿಸ್ಕೋಬೇಕಾಗತ್ತೆ. ಇಲ್ಲಿ ಮಧ್ಯದಲ್ಲಿ ತಾವರೆ ಮತ್ತು ರೋಸ್ ಹಾಕಿದ್ದೀನಲ್ವಾ, ಅದನ್ನು ಈ ಕಡೆ ಪೋಣಿಸ್ಬೇಕಾದ್ರೆ ಅದನ್ನು ಉಲ್ಟಾ ಪೋಣಿಸ್ಬೇಕು. ಆವಾಗ ನೀಟಾಗಿ ಒಂದೇ ಥರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾನು ದೊಡ್ಡ ಸೂಜಿ ತೊಗೊಂಡಿದ್ದಿದ್ರೆ ಸ್ವಲ್ಪ ಬೇಗನೂ ಆಗ್ತಿತ್ತು, ಇನ್ನು ಚೆನ್ನಾಗಿ ಕೂಡ ಬರ್ತಾಯಿತ್ತು. ನನಗೆ ಅದು ಎಲ್ಲಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗಿಲ್ಲ, ಸಿಗಲಿಲ್ಲ, ಹುಡ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಚಿಕ್ಕ ಸೂಜಿಲೇ ತೊಗೊಂಡೆ. ಸ್ವಲ್ಪ ತಾವರೆ ಹೂವು ಪೋಣಿಸೋದಕ್ಕೆ ಕಷ್ಟ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಬೇಗ ಬೇಗ ಆಗಲಿ ಅಂತ ಹೇಳಿ ಅದರಲ್ಲೇ ಪೋಣಿಸಿ ಸಿಸರ್ ತೊಗೊಂಡು ಅದರಿಂದ ಸೂಜಿನ ಎಳ್ಕೊಂಡೆ. ನಾನು ಹೂವು ಎಲ್ಲ ಪೋಣಿಸ್ಕೋಬೇಕಾದ್ರೆ ಶಂಕರ್ ಕೂಡ ಬಂದು ನಾನೇನಾದ್ರು ಹೆಲ್ಪ್ ಮಾಡಲಾ ಅಂತ ಕೇಳಿದ್ರು. ಸರಿ ಅಂತ ಹೇಳಿ ಇಲ್ಲಿ ಡೆಕೋರೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿ ಸ್ಕ್ರೀನೆಲ್ಲ ಹಾಕಿಸ್ಕೊಂಡು ಲೈಟ್ಸ್ ಎಲ್ಲ ಹಾಕಿಸ್ಕೊಂಡೆ. ನಾನು ನಮ್ಮ ಶಂಕರ್‌ಗೆ ಇಲ್ಲಿ ನಾನು ಸ್ಕ್ರೀನ್ ಬಿಡ್ತೀನಿ ಅಂತ ಹೇಳಿರಲಿಲ್ಲ. ಮನೆ ಹತ್ರನೇ ಪೈಪ್ ಇರುತ್ತೆ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ನೋಡಿದ್ರೆ ಅದು ಪೈಪು ಒಂದೇ ಲೆಂತ್ ಆಗಿರೋಂತಹ ಪೈಪು ಸಿಗಲಿಲ್ಲ. ರಾತ್ರಿ ಬೇರೆ ಆಗಿದೆ. ಅಷ್ಟೊತ್ತಲ್ಲಿ ಹೋಗಿ ಮತ್ತೆ ಎಲ್ಲಿ ಪೈಪ್ ತೊಗೊಂಬರೋದು ಅಂತ ಹೇಳಿ ಮನೆ ಹತ್ರನೇ ಕಪ್ಪುದೊಂದು ಮತ್ತು ಬಿಳಿದೊಂದು ಪೈಪ್ ಇತ್ತು. ಅದನ್ನೇ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡಿಬಿಟ್ಟು ಹಾಕ್ಕೊಟ್ರು. ನಾನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಅವರಿಗೆ ಹೇಳ್ತಿದ್ದೆ. ಆ ರೀತಿ ಹಾಕ್ಕೊಡ್ತಾ ಇದ್ರು. ಹಾಗೆ ಮಧ್ಯೆ ಮಧ್ಯೆ ನಾನು ಕೂಡ ಹಾರ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ. ಡೆಕೋರೇಷನ್ ಆಗೋಷ್ಟರಲ್ಲಿ ನನ್ನ ಹಾರ ಕೂಡ ಕಂಪ್ಲೀಟ್ ಮಾಡಿದೆ. ಇಲ್ಲಿ ಮಧ್ಯದಲ್ಲೂ ಕೂಡ ಒಂದು ತಾವರೆ ಹೂವು ಹಾಕಿ ಕುಚ್ಚು ಕಟ್ಟಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ತೊಗೊಂಡು ಬಂದಿರಲಿಲ್ಲ. ಅದಕ್ಕೆ ಬರೀ ರೋಸ್ನೇ ಕಟ್ಕೊಂಡೆ. ಹಾರ ಕಟ್ಟಿದಾದ್ಮೇಲೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟೆ. ಅದಾದಮೇಲೆ ನಾವಿಬ್ಬರು ಸೇರಿಕೊಂಡು ಸ್ವಲ್ಪ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಅದಾದಮೇಲೆ ಹೋಗಿ ಶಂಕರ್ ಮಲ್ಕೊಂಡ್ರು. ಇನ್ನೇನು ನಾನು ಮಲ್ಕೊಳ್ಳೋದು ಬೇಡ, ಇನ್ನು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ, ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವಾಗೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಬಿಟ್ರೆ ಬೆಳಗ್ಗೆಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ರಾತ್ರಿನಲ್ಲೇ ದೇವ್ರ ಸಾಮಾನೆಲ್ಲ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನಾನು ಈ ಸಲ ಹಬ್ಬಕ್ಕೆ ಅಂತ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ನಾನು ಆನ್ಲೈನಿಂದನೇ ಪರ್ಚೇಸ್ ಮಾಡಿದೆ. ಈ ಸಲ ಡೀಟೇಲಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಅದಕ್ಕೆ ಹಬ್ಬ ಎಲ್ಲ ಮುಗ್ದಿದ್ದಾದಮೇಲೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ, ನಾನು ಏನೇನು ತೊಗೊಂಡೆ ಹಾಗೆ ಎಲ್ಲಿಂದ ತೊಗೊಂಡೆ ಅಂತ.
ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ವಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅದೆಲ್ಲ ಆಗಿದ್ದಾದ್ಮೇಲೆ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಹಬ್ಬಕ್ಕೆ ಬೇಕಾಗಿರೋಂತಹ ಬಿಂದಿಗೆ ಹಾಗೆ ದೀಪಾವಳಿ ಕಂಬಗಳನ್ನ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ. ಹಬ್ಬಕ್ಕೆ ಮಾತ್ರ ಈಚೆ ಇಳಿಸೋದು. ಆದರೂ ಎಲ್ಲ ಸ್ವಲ್ಪ ಕಪ್ಪಗಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಹುಣಸೆಹಣ್ಣಲ್ಲಿ ಸ್ವಲ್ಪ ಉಜ್ಕೊಂಡು ಅದಾದಮೇಲೆ ಸ್ವಲ್ಪ ಸಬೀನಾ ಪಿತಾಂಬರಿ 2 ಮಿಕ್ಸ್ ಮಾಡಿಬಿಟ್ಟು ಉಜ್ಜಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮೊದಲು ತಾಮ್ರದ ಸಾಮಾನೆಲ್ಲ ತೊಳೆದು ಎತ್ತಿಟ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಬರೀ ಸಬೀನಾ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ದೀಪಗಳಲ್ಲಿ ಇರೋಂತಹ ಎಣ್ಣೆನೆಲ್ಲ ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಅದಾದಮೇಲೆ ನಾನು ಸಬೀನಾ ಹಾಕ್ಬಿಟ್ಟು ಉಜ್ಜಿ ಎತ್ತಿಟ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿದ್ದಾದಮೇಲೆ ನಾನು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆಗೆ ಈಸಿ ಆಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾಳೆ ನಮ್ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ವಿ ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.